Now, notorious rowdy Palani was brutally attacked by another rowdy gang in the city. The incident took place near Pillana Garden in KG Halli, where he was assaulted with lethal weapons by an unknown gang. Palani was returning home after dropping his child at school when he was attacked. He suffered grievous injuries in the attack and has been admitted to the Dr. Ambedkar Hospital. Palani allegedly started his criminal activities way back in 1998 as a 20-year-old, forming a gang with local youth and indulging in heinous crimes in the KG Halli police station limits. Hence, a rowdy sheet was opened against him in the KG Halli police station. He has been involved in 15 various cases, including 2 murders, 3 attempted murders, and 4 cases of possessing illegal arms. The crimes have been reported in KG Halli, Halsur, Bapanahalli, Pulkeshi Nagar, Kiyarpuram, Mahalakshmi Layout, and Banaswadi police stations. ಸುಮಾರು ವರ್ಷಗಳಿಂದ ಪಳನಿ ಅಂತವರು ದಲಿತ್ ಫೌಂಡೇಶನ್ಸ್ ಆಫ್ ಇಂಡಿಯಾ ಸಂಘಟನೆಗೆ ಜಿಲ್ಲಾ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ರು. ಒಂದು 5-6 ತಿಂಗಳಿಂದ ಏರಿಯಾ ವಿಚಾರದಲ್ಲಿ ಕೆಲಸಗಳನ್ನು ಮಾಡೋಕ್ಕೆ ಮುಂದಾಗಿರೋದಕ್ಕಿಂತ ಮತ್ತೆ ಅಲ್ಲೊಂದು ಚಾರ್ಲ್ಸ್ ಗ್ರೌಂಡ್ ಅಂತ ಇದೆ. ಈ ಗ್ರೌಂಡ್ ಒಂದು 3-4 ತಿಂಗಳಿಂದ ತುಂಬಾ ಪ್ರಯತ್ನ ಪಟ್ಟು ಇವತ್ತು ಪ್ರತಿ ಜನರಿಗೂ ಅಲ್ಲಿ ಅನುಕೂಲವಾಗಂತ ಒಂದು ಆಟ ಆಡೋಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಮತ್ತೆ ಅಲ್ಲಿ ಒಂದು ಜಿಮ್ಮು ಸುಮಾರು ವರ್ಷಗಳಿಂದ ಮುಚ್ಚಿಟ್ಟಿರುವಂಥದ್ದು ಬಿಬಿಎಂಪಿ ಅಧಿಕಾರಿಗಳ ಹತ್ರ ಭೇಟಿಯಾಗಿ ಅವರಿಂದ ಕೆಲಸಗಳನ್ನು ಮಾಡ್ಕೊಂಬಂತಿದ್ದಾರೆ. ಮತ್ತೆ ಏರಿಯಾನಲ್ಲಿ 30-40 ವರ್ಷಗಳಿಂದ ಹಕ್ಕುಪತ್ರವನ್ನು ಕೊಡದೇ ಇರೋಂಥದ್ದು ಇವಾಗ ಒಂದು 3 ತಿಂಗಳಲ್ಲಿ ಎಲ್ಲ ಮನೆಗಳು 138 ಮನೆಗಳಿಗೂ ಕೂಡ ಹಕ್ಕುಪತ್ರವನ್ನು ವಿತರಣೆ ಮಾಡೋಂಥ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಪಳನಿ ಅವರು ಮುಂದಾಗಿದ್ದಾರೆ. ಏನ್ ಕಾರಣ ಅಂದ್ರೆ ಅಲ್ಲಿ ಏರಿಯಾನಲ್ಲಿರುವಂತಹ ಕಾರ್ಪೊರೇಟರ್ಗಳಿಗೂ ಇವ್ರಿಗೂ ಸ್ವಲ್ಪ ಸಮಸ್ಯೆಗಳನ್ನ ಇತ್ತು. ಯಾಕಂದ್ರೆ ಪಳನಿ ಅಂತ ವ್ಯಕ್ತಿ 2006ವರೆಗೂ ರೌಡಿ ಶೀಟರ್ ಆಗಿ ಕೆಲಸ ಮಾಡಿರುವಂತವ್ರು. ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಒಳ್ಳೆ ಹೆಸರಿದೆ. ಮೊನ್ನೆ ಕೂಡ ಏರಿಯಾ ಇನ್ಸ್ಪೆಕ್ಟರ್ನ ಕರೆದು ಮಾತಾಡುವಾಗ ಅವರು ಮಾನ್ಯ ಅಡಿಷನಲ್ ಸಿಪಿ ಅವರ ಹತ್ರ ಹೋಗಿ ಮಾತಾಡಿ ಅದಕ್ಕೆಲ್ಲ ನೀವು ಯಾವುದೇ ಕೆಲಸಗಳನ್ನ ಒಳ್ಳೆ ರೀತಿಯಲ್ಲಿ ಸಮಾಜ ಸೇವೆಯನ್ನ ಮಾಡಪ್ಪ, ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೂಡ ಕೊಟ್ಟವ್ರೆ.